ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದಾರೆ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ನೀಟ್ ಇಂಪಾರ್ಟೆಂಟ್ ಅಪ್ಡೇಟ್ಗೆ ಸ್ವಾಗತ. ಮೇನ್ ಥಿಂಗ್ ಇವತ್ತು ಸುದ್ದಿ ಬಂದಿರೋದು ನೀಟ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯ್ತಾ ಅಂತ. ಇಲ್ಲೊಬ್ಬ ವಿದ್ಯಾರ್ಥಿನಿ ಆರೋಪ ಕೂಡ ಮಾಡಿದ್ದಾಳೆ. ಅವಳು ಕೂಡ OMR ಶೀಟ್ ನ ತೋರಿಸ್ಕೊಂಡು ಆರೋಪ ಕೂಡ ಮಾಡಿದ್ದಾಳೆ. ಇದು ಎಲ್ಲ ಕಡೆ ಸುದ್ದಿ ಆಗ್ತಾ ಇದೆ. ಈ ರೀತಿ ನೀಟಲ್ಲಿ ಸ್ಕ್ಯಾಮ್ ಆಯ್ತಾ, ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಯ್ತಾ ಅಂತ ಕೂಡ ಮಾಹಿತಿ ಬರ್ತಾ ಇದೆ. ಏನಾಯ್ತು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿದ್ಯಾರ್ಥಿ ಹೆಸರು ಬಂದ್ಬಿಟ್ಟು ಪ್ರಿಯಾ ಅಂತ, ಹೆಸರು ಕೂಡ ಪಬ್ಲಿಕ್ ಆಗಿದೆ, ಕರ್ನಾಟಕ ರಾಜ್ಯ. ಇಲ್ಲಿ ಏನು ವಿದ್ಯಾರ್ಥಿ ಆರೋಪ ಕೂಡ ಮಾಡ್ತಾ ಇದ್ದಾರೆ ಅಂತ ಸದ್ಯಕ್ಕೆ ಇದು ಎಷ್ಟು ಆರೋಪ ಅನ್ನೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಇದಕ್ಕೆ ಉತ್ತರ ಬರಬೇಕಾಗುತ್ತೆ. ಇದು ಏನು ಎತ್ತ ನಿಜಾನ ಅಂತ ಹೇಳಿ ಪ್ರೂವ್ ಆಗಬೇಕಾಗುತ್ತೆ. ಬಟ್ ಸುದ್ದಿ ನೋಡೋಣ ಬನ್ನಿ. ನೀಟಲ್ಲಿ ಏನಾಗಿದೆ ಅಂದ್ರೆ ಅಂಕಗಳ ವ್ಯತ್ಯಾಸ ಕೂಡ ಆಗಿದೆ. OMR ಶೀಟ್ ಅಲ್ಲಿ ಕೂಡ ಹಗರಣ ಕೂಡ ಆಗಿದೆ ಅಂತ ಹೇಳಿ ಈಕೆ ಆರೋಪ ಕೂಡ ಮಾಡಿದ್ದಾಳೆ. ಪ್ರಿಯಾ ಕರ್ನಾಟಕದ ಪ್ರತಿಭಾವಂತ ವಿದ್ಯಾರ್ಥಿ ಆಗಿರ್ತಾಳೆ. PUC ಯಲ್ಲಿ ಶೇಕಡಾ 99% ಅಂಕಗಳ ಗಳಿಸಿರ್ತಾಳಂತೆ. SSLC ಯಲ್ಲಿ ರಾಜ್ಯ ಟಾಪರ್ ಆಗಿದ್ದಾಳೆ. ಬಟ್ ನೀಟ್ ಅಲ್ಲಿ ಪರೀಕ್ಷೆ ಕೂಡ ಬರೆದಿದ್ದಾಳೆ. ಈಕೆ 633 ಅಂಕಗಳ ನಿರೀಕ್ಷೆ ಇತ್ತಂತೆ. ಬಟ್ ಫಲಿತಾಂಶದ ರಿಸಲ್ಟ್ ಅಲ್ಲಿ ಕೇವಲ 469 ಅಂಕಗಳು ಮಾತ್ರ ಸಿಕ್ಕಿದೆ ಅಂತ ಹೇಳಿ ಈಕೆ ಆರೋಪ ಕೂಡ ಮಾಡ್ತಾಳೆ. ಈಕೆ ಆರೋಪ ಏನ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಮೈನ್ ಥಿಂಗ್ OMR ಶೀಟ್ ನ ಚೇಂಜಸ್ ಕೂಡ ಮಾಡಿದ್ದಾರೆ ಅಂತೇಳಿ ಆರೋಪ ಕೂಡ ಮಾಡ್ತಾ ಇದ್ದಾಳೆ. ಅವರ ಮೂಲ ಉತ್ತರ ಪತ್ರಿಕೆ ಹಾಗೂ OMR ಶೀಟ್ ಕೂಡ ಬದಲಾಯಿಸಿದೆ. ಒಂದು ಮೂಲ ಉತ್ತರ ಪತ್ರಿಕೆ OMR ಶೀಟ್ ಎರಡು ಕೂಡ ಬದಲಾವಣೆ ಕೂಡ ಮಾಡಿದ್ದಾರೆ ಅಂತ ಹೇಳಿ ಈಕೆ ಆರೋಪ ಕೂಡ ಮಾಡ್ತಾ ಇದ್ದಾಳೆ. ಮೈನ್ ಥಿಂಗ್ ಏನು ಯಾಕೆ ಅಂದ್ರೆ ಸಹಿಯಲ್ಲಿ ತೊಂದರೆ ಅಂತ ಹೇಳಿದಾಳೆ. ಉತ್ತರ ಪತ್ರಿಕೆಯಲ್ಲಿ ಇದ್ದ ಸಹಿ ಪ್ರಿಯಾ ಅವರದಲ್ಲ ಅಂತ ಹೇಳಿ ಮಾಹಿತಿ ಹೇಳಿದ್ದಾರೆ. ನಾನು ಸಹಿ ಅಲ್ಲ ಅಂತ ಹೇಳಿ ಈಕೆ ಮಾಹಿತಿ ಕೂಡ ಕೊಟ್ಟಿದ್ದಾಳೆ. ಇನ್ನು ಮೈನ್ ಥಿಂಗ್ ನೋಂದಣಿ ಸಂಖ್ಯೆ ಕೂಡ ತಿದ್ದುಪಡಿ ಮಾಡಿದ್ದಾರೆ. ಆನ್ಸರ್ ಶೀಟ್ ನಲ್ಲಿ ಇತರ ವಿದ್ಯಾರ್ಥಿಗಳ ದಾಖಲೆಗಳನ್ನ ಈಕೆ ಹೆಸರಲ್ಲಿ ಹಾಕಿದ್ದಾರೆ ಅಂತ ಹೇಳಿ ಈಕೆ ಶಂಕೆಯನ್ನು ಕೂಡ ವ್ಯಕ್ತಪಡಿಸಿದ್ದಾಳೆ. ಈಕೆ ಹೇಳಿಕೆ ನೋಡೋದಾದ್ರೆ, ನನಗೆ 633 ಅಂಕ ಬರಬೇಕಾಗುತ್ತೆ, ಆದ್ರೆ ನನ್ನ ಪರವಾಗಿ ಯಾರಾದರೂ OMR ಶೀಟ್ ಕೂಡ ಬದಲಿಸಿದ್ದಾರೆ. ಇದು ನನಗೆ ಮಾಡಿದ ದೊಡ್ಡ ಅನ್ಯಾಯ, ನನ್ನ ಭವಿಷ್ಯ ಹಾಳಾಗಿದೆ ಅಂತ ಹೇಳಿ ಈಕೆ ಕೂಡ ಆರೋಪ ಕೂಡ ಮಾಡಿದ್ದಾಳೆ, ಗಮನಿಸಬಹುದು. ಇನ್ನು ಮೇನ್ ಥಿಂಗ್ ಪೋಷಕರು ಅಂಡ್ ಸಾರ್ವಜನಿಕರ ಪ್ರತಿಕ್ರಿಯೆ ಏನಾಗಿದೆ ಅಂದ್ರೆ, ಪೋಷಕರು ಬಂದ್ಬಿಟ್ಟು NTA ವಿರುದ್ಧ ಕಿಡಿಕಾರಿದ್ದಾರೆ. ಅಂಡ್ ಪೋಷಕರು, ಶಾಸಕರು ಅಂಡ್ ಸಂಸದರ ಗಮನಕ್ಕೆ ತಂದರೂ ಕೂಡ ಯಾವುದೇ ರೀತಿ ಪ್ರತಿಕ್ರಿಯೆ ಸಿಕ್ಕಿಲ್ಲ ಅಂತ ಹೇಳಿ ಮಾಹಿತಿ ಕೂಡ ಬಂದಿದೆ. ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟಿಸ್ ಫಾರ್ ಪ್ರಿಯಾ ಅಂತ ಹೇಳಿ #ಟ್ಯಾಗ್ ಕೂಡ ಬೆಂಬಲಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಒಟ್ಟು 22.76 ಲಕ್ಷ ವಿದ್ಯಾರ್ಥಿಗಳು ಇದ್ರು. 22.09 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಕೂಡ ಬರೆದ್ರು. 12.36 ಲಕ್ಷ ಜನ ವಿದ್ಯಾರ್ಥಿ ಕೂಡ ಆಗಿದ್ದಾರೆ. ಕರ್ನಾಟಕದಲ್ಲಿ 1.47 ಲಕ್ಷ ಜನ ಬರೆದರಲ್ಲಿ ಅದರಲ್ಲಿ 83,000 ಜನ ವಿದ್ಯಾರ್ಥಿಗಳು ಎಲಿಜಿಬಲ್ ಆಗಿದ್ದಾರೆ. ಇಲ್ಲಿ ಪ್ರಶ್ನೆ ಕೂಡ ಏನಿದೆ ಅಂದ್ರೆ, NTA ಮೇಲೆ ನಂಬಿಕೆ ಕಳೆದು ಹೋಯ್ತಾ, OMR ಶೀಟ್ ಅನ್ನು ತಪ್ಪಾಗಿ ಮಾಡಿದ್ರ, ಡಿಜಿಟಲ್ ಪೇಪರ್ ವೆರಿಫಿಕೇಶನ್ ಅಲ್ಲಿ ದೋಷ ಇದೆಯಾ, ಈ ರೀತಿ ತೊಂದರೆ ಆಗಿದೆಯಾ ಇಲ್ವಾ ಅಂತ ಹೇಳಿ ಹೇಳಿದ್ದಾರೆ. ಇನ್ನ ಪ್ರಿಯಾ ಮತ್ತೆ ಇತರರು ಏನ್ ಮಾಡ್ಬೋದು ಅಂದ್ರೆ, ಇನ್ ಕೇಸ್ ಅವರು ಕೋರ್ಟ್ ಮೆಟ್ಟಿಲು ಹೋಗ್ಬೋದು ಅಥವಾ RT ಮುಖಾಂತರ ಒರಿಜಿನಲ್ ಆನ್ಸರ್ ಶೀಟ್ ಕೂಡ ಕೇಳಬಹುದು. ಇನ್ನ ಪರೀಕ್ಷಾ ಪ್ರಾಧಿಕಾರಕ್ಕೆ ಮತ್ತೊಮ್ಮೆ ಪರಿಶೀಲನೆ ಮಾಡೋದಕ್ಕೆ ಮನವಿ ಕೂಡ ಮಾಡಬಹುದು. ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕವಾಗಿ ಬೆಂಬಲ ಕೂಡ ಕೊಡಬಹುದು. ಈ ರೀತಿ ಆಗಿದೆ ಆಯ್ತಾ. ಇಲ್ಲಿ ನಾವು ಈಸಿಯಾಗಿ ಹೇಳಕ್ಕಾಗೋದಿಲ್ಲ ಈಕೆದೆ ತಪ್ಪು ಅಂತ. ಬಟ್ ದೋಷ ಆಗಿರುತ್ತೋ ಇಲ್ವೋ ಅನ್ನೋದು ಆಂಟಿ ಗೊತ್ತಾಗಬೇಕಾಗುತ್ತೆ. ಈ ರೀತಿ ಒಬ್ಬ ವಿದ್ಯಾರ್ಥಿಗೆ ಅನ್ಯಾಯ ಆದ್ರೂ ಕೂಡ ತಪ್ಪೆ. ಬಟ್ ಯಾರು ಕೂಡ ಹೆಲ್ಪ್ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಈಕೆ ಈ ರೀತಿ ಆಪ್ಷನ್ಸ್ ಕೂಡ ಇದೆ. ನಿಮಗೆ ಇದರ ಬಗ್ಗೆ ಅಭಿಪ್ರಾಯ ತಿಳಿಸಿ. ಇದು ನಿಜಾನ ಅನ್ಸುತ್ತಾ, ನಿಮಗೆ ಏನ್ ಅನ್ಸುತ್ತೋ? ಲೈಕ್ ಈ ರೀತಿ ಆಗ್ಬಹುದು, ಆಗದೆ ಇರ್ಬೋದಾ? ನೀವು ಎಕ್ಸಾಮ್ ಕೂಡ ಬರೆದಿರ್ತೀರಾ, ಪಾರದರ್ಶಕತೆ ಇದೆಯಾ ನಿಮಗೆ? OMR ಶೀಟ್ ಅದೇ ರೀತಿ ಆನ್ಸರ್ ಶೀಟ್ ಅಲ್ಲಿ ಯಾವುದೇ ರೀತಿ ಯಾವ್ದಾದ್ರು ಗೊಂದಲ ಆಗಿದೆಯಾ ಇಲ್ಲ ಅಂತೇಳಿ ಕಮೆಂಟ್ ಬಳಗ ತಿಳಿಸಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.